ಪಾರ್ಟ್ 2 ಆಫ್ ಸತ್ಯನಾರಾಯಣ ಸ್ವಾಮಿ ಪೂಜೆ. ಈ ಪೂಜೆಗೆ ಒಂದ್ಸಲಿ ಕುತ್ಕೊಂಡ್ಮೇಲೆ ನಾವು ಪದೇ ಪದೇ ಎದ್ದೋಗ್ಬಾರ್ದು, ಅಥವಾ ಎದ್ದೋಗಂಗಿದ್ರೆ ಪೂಜೆಗೆ ಕೂರಲೇಬಾರ್ದು ಅಂತ ಹೇಳಿ ನಮ್ಮ ಅತ್ತೆ ಹೇಳಿದ್ರು. ಸೊ ಅದಕ್ಕೆ ನಾನು ಪ್ರಾಪರಾಗಿ ಕುತ್ಕೊಂಡು ಫಸ್ಟಿಂದ ಕೇಳೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಫಸ್ಟ್ ಟೈಮ್ ನಾನು ಕುತ್ಕೊಂಡು ಕತೆ ಕೇಳ್ತಾ ಇರೋದು ಆ್ಯಂಡ್ ಪೂಜೆನ ನೋಡಿರೋದು ಫುಲ್ ಕಂಪ್ಲೀಟಾಗಿ. ಅಂದರೆ ಇದೇ ಫಸ್ಟ್ ಟೈಮು. ಪ್ರಸಾದನ ತಿನ್ಕೊಂಡು ಬರ್ತಾ ಇದ್ದೆ, ಆದರೆ ಕತೆ ಎಲ್ಲ ಕೇಳಿರಲಿಲ್ಲ. ಇದೇ ಫಸ್ಟ್ ಟೈಮು ಆ್ಯಂಡ್ ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ, ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ನಾನು ಷಣ್ಮುಖ ಸ್ವಾಮಿ ಕಥೆನ ಕೇಳಿದ್ದೀನಿ, ಆದರೆ ಸತ್ಯನಾರಾಯಣ ಸ್ವಾಮಿ ಕಥೆನ ಕೇಳಿರಲಿಲ್ಲ. ನಮ್ಮ ಮನೇಲೇ ಷಣ್ಮುಖ ಸ್ವಾಮಿ ಕತೆ ಮಾಡೋದ್ರಿಂದ ಅದನ್ನು ಕಂಪ್ಲೀಟಾಗಿ ಕೇಳಿದ್ದೀನಿ. ಈಗ ನಾನು ಹೇಳಿದ್ದೆ ಅಲ್ವಾ, ನಮ್ಮ ತಾತನ ಪೂಜೆಗೆ ಮಾಡಿಸ್ಬೇಕಿತ್ತಂತ. ಸೊ ನೆಕ್ಸ್ಟ್ ವೀಕ್ ನಾವು ಮಾಡಿಸ್ತಾ ಇದ್ದೀವಿ. ಆವಾಗ ನಾನು ಅದ್ರ ರಿಲೇಟೆಡ್ ವೀಡಿಯೋಸ್ನ ಅಪ್ಡೇಟ್ ಮಾಡ್ತೀನಿ. ನಾವು ಷಣ್ಮಾತ್ಮ ಸ್ವಾಮಿ ಪರ ಅಂತ ಹೇಳಿ ಮಾಡ್ತೀವಿ ಅದನ್ನು. ಅದಾದಮೇಲೆ ಪೂಜೆ ಶುರುವಾಯಿತು. ಫಸ್ಟು ಕೃಷ್ಣನಿಗೆ ಅಭಿಷೇಕ ಮಾಡೋದಕ್ಕೆ ಶುರು ಮಾಡಿದ್ರು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಭಗವದ್ಗೀತಾ ಓದೋದಕ್ಕೆ ಶುರು ಮಾಡಿದ್ಮೇಲಂತೂ ಕೃಷ್ಣನ ಜಪಿಸ್ತಾ ಒಂಥರ ನೆಮ್ಮದಿ ಸಿಗುತ್ತೆ. ಆ ಫೀಲ್ನ ನೀವು ಅನುಭವಿಸ್ಬೇಕಂದ್ರೆ ಭಗವದ್ಗೀತಾನ ಓದೋದಕ್ಕೆ ಶುರು ಮಾಡಿ. ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮುಗೀತು. ಒಂಥರ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ತುಂಬ ಪಾಸಿಟಿವ್ ಫೀಲ್ ಬಂತು ನನಗೆ. ಅದಾದಮೇಲೆ ಕೇಕ್ ಕಟ್ಟಿಂಗ್ ನಾನು ಹೋಗೋ ಅಷ್ಟರಲ್ಲೇ ಮುಗ್ದೋಗಿತ್ತು. ಯಾಕಂದರೆ ನಾನು ಇಲ್ಲಿ ಅರ್ಶಿನ ಕುಂಕುಮ ಮಂಗಳಾರತಿ ಎಲ್ಲ ಕೊಡೋದಕ್ಕೆ ಬಂದುಬಿಟ್ಟೆ. ಅದಾದಮೇಲೆ ಸ್ವಲ್ಪ ಫ್ಯಾಮಿಲಿ ಜೊತೆ ಫೋಟೋಸ್ನ ತೊಗೊಂಡು ಊಟಕ್ಕೆ ಅಂತ ಬಂದೆ. ಬಿಕಾಸ್ ಊಟ ಮುಗಿಸ್ಕೊಂಡು ನನಗೆ ಇನ್ನೊಂದು ಶೂಟ್ ಇತ್ತು. ಸೊ ಶೂಟಿಗೆ ಹೋಗಬೇಕಿತ್ತು. ಅದಾದಮೇಲೆ ಮನೆಗೆ ಬಂದು ದೃಷ್ಟಿ ತೆಗೆಸ್ಕೊಂಡೆ, ಬಿಕಾಸ್ ಇಟ್ಸ್ ಮ್ಯಾಂಡೇಟ್ರಿ.